ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ವಸುಜಯ ಮಲ್ನಾಡ್ ಚಾನಲ್ಗೆ. ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ, ಏನು ಇವತ್ತು ಟೆಂಪಲ್ ತೋರಿಸ್ತಾ ಇದ್ದೀನಿ ಅನ್ಕೊತಿದ್ದೀರಾ? ಹೌದು, ನಮ್ಮೂರಿನ ದ್ವಿಮುಖ ಚಾಮುಂಡೇಶ್ವರಿ, ಏಕಶಿಲಾ ದ್ವಿಮುಖ ಚಾಮುಂಡೇಶ್ವರಿ ದೇವಸ್ಥಾನದ ವಾರ್ಷಿಕೋತ್ಸವ ನಡೀತಾ ಇದೆ. ಅದರ ಕಾರ್ಯಕ್ರಮದ ಪ್ರಯುಕ್ತ ಬರದಿಂದ ಸಿದ್ಧತೆ ನಡೀತಾ ಇದೆ. ಸಿದ್ಧತೆ ಕಾರ್ಯಕ್ರಮ ಅಂದರೆ ಕ್ಲೀನಿಂಗ್ ಇರ್ಬೋದು, ಪ್ಯಾಕಿಂಗ್ ಇರ್ಬೋದು, ಡೆಕೋರೇಷನ್ ಇರ್ಬೋದು, ಎಲ್ಲವನ್ನು ನಾವು ಹೆಣ್ಮಕ್ಳು ಮತ್ತು ಹಾಗೆ ಗಂಡು ಮಕ್ಕಳು ಸೇರಿಕೊಂಡು ಮಾಡ್ತೀವಿ. ಹೆಚ್ಚಾಗಿ ಹೆಣ್ಮಕ್ಳು ಸಂಖ್ಯೆ ಇರುತ್ತೆ ಇಲ್ಲಿ, ಯಾಕೆಂದರೆ ದೇವಿ ದೇವಸ್ಥಾನ ಅಲ್ವಾ. ಹಾಗಾಗಿ ಮಡ್ಲಕ್ಕಿ ಪ್ಯಾಕಿಂಗು ಮಾಡ್ತಾಯಿದ್ದೀವಿ. ಮಡ್ಲಕ್ಕಿ ಕೊಡಬೇಕಲ್ವ, ಹೆಣ್ಮಕ್ಳಿಗೆ ಮಡ್ಲು ತುಂಬಿಸ್ತೀವಲ್ವ, ಅದಕ್ಕೆ ಮಡ್ಲಕ್ಕಿ ಕಾರ್ಯಕ್ರಮ ನಡೀತಾ ಇದೆ. ಫಸ್ಟು ಮಡ್ಲಕ್ಕಿ ತುಂಬಿಕೊಂಡು, ಅಂದರೆ ಸ್ವಚ್ಛ ಎಲ್ಲ ತೊಳೆದು ಕ್ಲೀನ್ ಮಾಡೋರು ಬೇರೆ ಇರ್ತಾರೆ, ಇನ್ನು ಬೇರೆ ಕೆಲಸಗಳನ್ನ ನಾವು ಮಾಡ್ತೀವಿ. ಹಾಗೆ ಎಲ್ಲರೂ ಸೇರಿಕೊಂಡು ಪ್ಯಾಕಿಂಗ್ ಕಾರ್ಯಕ್ರಮ ನಡೀತಾ ಇದೆ. ಪ್ಯಾಕಿಂಗ್ ಮಾಡೋದು ಇವಾಗ ಒಬ್ಬೊಬ್ಬರೇ ಬಂದು ಜಾಯ್ನ್ ಆಗ್ತಾ ಇದ್ದಾರೆ. ನಿಮಗೆ ಅಪ್ಡೇಟ್ ಕೊಡ್ತೀನಿ ದೇವಸ್ಥಾನ ಕಾರ್ಯಕ್ರಮ ಏನೇನಿರುತ್ತೆ ಅಂತ. ಧಾರ್ಮಿಕ ಕಾರ್ಯಕ್ರಮಗಳಿರುತ್ತೆ, ಹೋಮ ಹವನಗಳಿರುತ್ತೆ, ತಾಯಿಗೆ ಅಭಿಷೇಕ, ಹೋಮ, ಹಾಗೆ ಅನ್ನ ಸಂತರ್ಪಣೆ 3 ದಿವಸ ನಡೆಯುತ್ತೆ ಸ್ನೇಹಿತರೆ. 6, 7, 8 ಈ 3 ದಿನ ವಿಜೃಂಭಣೆಯಿಂದ ನಡೆಯುತ್ತೆ. ಹಾಗೆ ಮೈಸೂರು ಮಹಾರಾಜರು ಬರ್ತಾ ಇದ್ದಾರೆ ಇಲ್ಲಿಗೆ, ಪ್ರತಿ ವರ್ಷ ಭೇಟಿ ಕೊಡ್ತಾರೆ. ಹಾಗೆ ನೋಡಿ, ಧೂಳು ಹೊಡೆಯೋದ್ರಿಂದ ಹಿಡಿದು ಒಂದೊಂದು ಟೀಮ್ ಒಂದೊಂದು ಮಾಡ್ತಾ, 4 ಜನ ಒಂದೊಂದು ಟೀಮ್ ಸೇರ್ಕೊಂಡು ಮಾಡ್ತಾ ಇರ್ತೀವಿ. ಅದಾದಮೇಲೆ ಇದಾದಮೇಲೆ ಅದು ಅಂತ ಜನ ಹೇಗೆ ಅಂದರೆ, ಸ್ವಲ್ಪ ಜನ ಬರೋದು, ಸ್ವಲ್ಪ ಜನ ಹೋಗೋದು ಇದ್ದಿದ್ದೇನೆ. ಎಷ್ಟು ಕೆಲಸ ಮಾಡಿದರೂ ಮುಗಿಯಲ್ಲ ಅಲ್ವಾ. ಹಾಗಾಗಿ ಎಲ್ಲ ಒಂದು ಕಡೆಯಿಂದ ಧೂಳು ಹೊಡ್ಕೊಂಡು ಕ್ಲೀನಿಂಗ್ ಮಾಡಿಕೊಂಡು, ಅಲ್ಲಿ ಡೈಲಿ ಗುಡಿಸೋರು ಒರೆಸೋರು ಇರ್ತಾರೆ, ಆದ್ರೂ ಬೇರೆ ಒಂದು ಸ್ವಚ್ಛತಾ ಕಾರ್ಯಕ್ರಮ ಅಂದಾಗ ಇರುತ್ತಲ್ವ, ಅವ್ರನ್ನ ಮೀರಿದ ಕೆಲಸ. ಹಾಗಾಗಿ ಯದುವೀರರು ಬರ್ತಾ ಇದ್ದಾರೆ 8ನೇ ತಾರೀಕು. ಹಾಗಾಗಿ ಜೋರಾಗಿ ಕಾರ್ಯಕ್ರಮ ಪ್ರತಿ ಸಲ ಬರ್ತಾರೆ ಅವರು. ಇಲ್ಲಿ ಚಂಡಿ ಹೋಮ ಎಲ್ಲ ಇರುತ್ತಲ್ಲ, ಆವಾಗ ಎಲ್ಲ ಕ್ಲೀನಿಂಗು ಮಾಡ್ತಾಯಿದ್ದೀವಿ. ಒಬ್ಬರು ಮಾಡೋದು ಲೇಸು, ಸೇರಿ ಮಾಡೋದು ಉತ್ತಮ ಅಂತಾರಲ್ಲ, ಹಾಗೆ ಅತ್ಯುತ್ತಮವಾಗಿ ಎಲ್ಲ ಗುಂಪುಗಳು ಸೇರಿಕೊಂಡು ಕ್ಲೀನಿಂಗ್ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಏನೇನು ಕಾರ್ಯಕ್ರಮ ಇರುತ್ತೆ ಅಂತ ಹೇಳ್ತೀನಿ. ಹಾಗೆ 6, 7, 8 3 ದಿನ ವಿಜೃಂಭಣೆಯಿಂದ ಕಾರ್ಯಕ್ರಮ ಇರುತ್ತೆ. 3 ದಿನವೂ ಅನ್ನ ಸಂತರ್ಪಣೆ ಇರುತ್ತೆ. ಹಾಗೆ ಗಣ್ಯ ವ್ಯಕ್ತಿಗಳು ಭೇಟಿ ಕೊಡ್ತಾರೆ. ಬಂಧುಗಳೇ, ನೀವು ಭಾಗವಹಿಸಿ ಬನ್ನಿ, ಈ ತಾಯಿಯ ಕೃಪೆಗೆ ಪಾತ್ರರಾಗಿ. ಇದು ಎಲ್ಲಿದೆ ದೇವಸ್ಥಾನ ಅಂತ ನಾನು ನಿಮಗೆ ವಿಡಿಯೋ ಹಾಕಿದ್ದೀನಿ, ಮೊದಲೇ ವಿಡಿಯೋ ಬಂದಿದೆ. ಈಗ ಮತ್ತೆ ಮೆನ್ಷನ್ ಮಾಡ್ತಾಯಿದ್ದೀನಿ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಜೋಗ್ ಇರ್ತಕ್ಕಂಥ ಏಕಶಿಲಾ ದ್ವಿಮುಖ ಚಾಮುಂಡೇಶ್ವರಿ. ಎಲ್ಲೂ ಇಲ್ಲ ನಿಮಗೆ ಕರ್ನಾಟಕದಲ್ಲಿ ಏಕಶಿಲಾ ದ್ವಿಮುಖ ಚಾಮುಂಡೇಶ್ವರಿ ಈ ಥರ ದೇವಸ್ಥಾನ ಎಲ್ಲೂ ಇಲ್ಲ. ಒಂದೇ ಶಿಲೆಯಲ್ಲಿ 2 ದೇವರು ಇರೋದು ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಹಾಕಿದ್ದೀನಲ್ವ, ಫ್ರಂಟು ಆ್ಯಂಡ್ ಬ್ಯಾಕು ಒಂದೇ ಥರ ದೇವಿ ಉಗ್ರ ರೂಪಳಾಗಿ. ಇದ್ರದ್ದು ವಿಡಿಯೋ ಏನು, ಈ ತಾಯಿದು ಏನು ಸ್ಪೆಷಲ್ ಅಂತ ನಾನು ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ, ಕುಜದೋಷ ಪರಿಹಾರದ ಬಗ್ಗೆ. ನೋಡಿಲ್ಲ ಅಂದರೆ ಅದನ್ನು ನೋಡಿ. ಹಾಗೆ ಮುಂದೆ ನಾಳೆಯಿಂದ ಮತ್ತೆ ವಿಡಿಯೋ ಬರುತ್ತೆ ಇದ್ರ ಬಗ್ಗೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಜನ ಆಗ್ತಾರೆ. ಆಗ್ತಾರೆ, ನಮ್ಮ ಊರಿನ ದೇವಿ ಅಲ್ವಾ. ಹಾಗಾಗಿ ನಾವೆಲ್ಲ ಸ್ವಯಂ ಪ್ರೇರಿತರಾಗಿ ಬಂದು ದೇವಿ ಸೇವೆ ಅಂತ ನಮ್ಮ ಕೈಲಾಗಿದ್ದು ಕೆಲಸ ಮಾಡ್ತೀವಿ. ಅಷ್ಟೇ ಇಷ್ಟೇ ಅಂತ ಯಾರೂ ಹೇಳೋದು ಇಲ್ಲ, ಕೇಳೋದು ಇಲ್ಲ. ಬಟ್ ನಮಗೇನು ಅನಿಸುತ್ತೆ ಅಲ್ಲಿ ಮಾಡಬೇಕು ಅನಿಸುತ್ತೆ, ಆ ತಾಯಿ ಏನು ಪ್ರೇರಣೆ ಕೊಡ್ತಾಳೆ ಆ ಥರ ಮಾಡ್ತೀವಿ. ಕ್ಲೀನಿಂಗ್ ಇರ್ಬೋದು, ಡೆಕೋರೇಷನ್ ಇರ್ಬೋದು, ಅಂದರೆ ಸಿಂಪಲ್ ಆಗಿದ್ದರೂ ಜೋರಾಗಿದ್ರೂ ಅದು ಡೆಕೋರೇಷನ್ ತಾನೆ. ದೇವಸ್ಥಾನ ಪೂಜೆ ಪುರಸ್ಕಾರ ಅಂತೂ ತುಂಬ ಚೆನ್ನಾಗಿರುತ್ತೆ.
ಹೆಣ್ಮಕ್ಳು ನೋಡಿ ಎಲ್ಲರೂ ಒಬ್ಬರು ಧೂಳು ಹೊಡೆಯೋದು, ಒಬ್ಬರು ಕಸ ಹೊಡೆಯೋದು, ಒಬ್ಬರು ಕ್ಲೀನಿಂಗ್, ಹಾಗೆ ಇಲ್ಲಿ ಲೈಟಿಂಗ್ಸ್ ನಡೀತಾ ಇದೆ. ಹಾಗೆ ನೋಡಿ ಎಲ್ಲ ಸ್ವಚ್ಛತೆ ಮಾಡಿ ಪಾತ್ರೆ ತೊಳೆದು ಒಂದು ಗುಂಪು ಪಾತ್ರೆ ತೊಳೆದಿದೆ. ಆ ಪಾತ್ರೆ ತೊಳೆದು ಒಣಸಿದ್ದೀವಿ. ಮತ್ತು ಹಾಗೆ ಎಲ್ಲರೂ ತಂದು ಕೊಟ್ಟಿರ್ತಕ್ಕಂಥ ಅಕ್ಕಿ ಎಲ್ಲ ದಾಸ್ತಾನು ಬರ್ತಾ ಇದೆ. ಹೋಮಕುಂಡ ರೆಡಿಯಾಗಿದೆ. ಡೆಕೋರೇಷನ್ ಅರ್ಧ ಆಗ್ತಾಯಿದೆ. ಸ್ಟೇಜ್ ಕಾರ್ಯಕ್ರಮಕ್ಕೆ ಸ್ಟೇಜು ರೆಡಿ ಆಗ್ತಾ ಇದೆ. ಹಾಗೆ ನೋಡಿ ಎಲ್ಲ ಪಾತ್ರೆಗಳನ್ನು ತಂದು ಒಳಗಿಟ್ಟಿವಿ. ಇಲ್ಲಿ ಒರೆಸಿ ಆಯಿತು, ಗುಡಿಸಿ ಒರೆಸಿ ಆದಮೇಲೆ ಒಬ್ಬೊಬ್ಬರೇ ಹಾಗೆ ನೋಡಿ ನಾನು ತೊಳೆದಿರ್ತಕ್ಕಂಥ ಇದನ್ನು ತೊಳಿಬೇಕಾದ್ರೆ ವಿಡಿಯೋ ಮಾಡ್ಕೊಂಡಿಲ್ಲ. ಉತ್ಸವ ಮೂರ್ತಿ ಇದು. ಉತ್ಸವ ಮೂರ್ತಿನ ಎಲ್ಲರೂ ಸೇರ್ಕೊಂಡು ತೊಳೆದು ತೊಗೊಬಂದು ಗಂಡು ಮಕ್ಕಳು ಒಳಗಿಟ್ಟರು. ಇವಾಗ ಇದಕ್ಕೆ ಸೀರೆ ಉಡಿಸಿ ಅಲಂಕಾರ ಮಾಡಬೇಕು. ಹಾಗೆ ನೋಡಿ ಡೆಕೋರೇಷನ್ ಹೊರಗಡೆನೂ ಆಗ್ತಾಯಿದೆ. ಹಾಗೆ ರಂಗೋಲಿ, ಒಂದು ಟೀಮ್ ರಂಗೋಲಿ. ಆಮೇಲೆ ರಂಗೋಲಿ ಯಾವ ಕಾರ್ಯಕ್ರಮ ಆದರೂ, ಯಾವುದೇ ದೇವಸ್ಥಾನ ಇರ್ಬೋದು, ಒಳ್ಳೆ ಹಿಂದೂಗಳು ಅಂದಮೇಲೆ ಎದುರುಗಡೆ ಒಂದು ರಂಗೋಲಿ ಹಾಕೋದು ಒಂದು ಇದ್ದಿದ್ದೆ ಅಲ್ವ ಪದ್ಧತಿ. ಅದನ್ನು ಆ ಕೆಲಸ ನಡೀತಾ ಇದೆ. ಎಲ್ಲ ಸೇರಿಕೊಂಡು ರಂಗೋಲಿ ಹಾಕಾಯಿತು. ಕಲರ್ ತುಂಬೋದಿತ್ತು ಸ್ವಲ್ಪ. ಆವಾಗ ನಾನು ವಿಡಿಯೋ ಮಾಡ್ಕೊಂಡೆ. ಹಾಯ್ ಅಂತಿದ್ದಾರೆ ನೋಡಿ ಎಲ್ಲ. ರಂಗೋಲಿ ಹಾಕ್ಕೊಂಡು ಬಣ್ಣ ತುಂಬಿ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊತಾ ಇದ್ದಾರೆ. ರಂಗೋಲಿ ಹಾಕಿದ್ವಿ. ಕೆಳಗೆ ಮೆಟ್ಲಿದೆ ಸುಮಾರಷ್ಟು ಸ್ಟೆಪ್ಸು. ಆ ಸ್ಟೆಪ್ಸು ಪೂರ್ತಿ ಹಾಕ್ಕೊಂಬಂದು ಮೇಲೆ ದೇವಸ್ಥಾನದ ಮೇಲೂ ಹಾಕ್ತಾಯಿದ್ದೀವಿ. ತುಂಬ ರಂಗೋಲಿ ಹಾಕಿದ್ವಿ. ವರ್ಷ ಅಷ್ಟೇ ಇನ್ನೂ ಜೋರಾಗಿ ರಂಗೋಲಿ ಹಾಕ್ತಿದ್ವಿ. ಹೋದ ವರ್ಷ ಅಂತೂ ನಾನೊಬ್ಬಳೇ ಹಾಕಿದ್ದೆ. ಸುಮಾರು ಅಂದರೆ ನಾನೊಬ್ಬಳೇ ಒಂದು 3-4 ಜನ ಹೋಗಿದ್ವಿ. ಈ ಸಲ ತುಂಬ ಜನ ಇದ್ದರು. ಖುಷಿ ಆಯಿತು. ಒಬ್ಬರೇ ಮಾಡೋಕ್ಕಿಂತ ಎಷ್ಟೋ ಜನ ಸೇರ್ಕೊಂಡು ಮಾಡಿದರೆ ಬೇಗ ಕೆಲಸ ಆಗುತ್ತಲ್ವ. ಹೋಮಕುಂಡ ಮತ್ತು ಪೇಂಟಿಂಗ್ ಮಾಡಿದರು. ಇವಾಗ ಹೂವಿನ ಅಲಂಕಾರ ಮಾಡ್ತಾಯಿದ್ದೀವಿ. ಹೂವಿನ ಅಲಂಕಾರ ಯಾರು ಸಿಗೋದಿಲ್ಲ. ನಾನು ಮೇಲೆ ಹತ್ಕೊಂಡು ಕಾಲು ನೋವು ಬಂದುಬಿಡ್ತು. ಮೇಲೆ ಹತ್ತಿದೆ. ಒಂಥರ ಕುದುರೆ ಅಂತ ಇರುತ್ತಲ್ಲ ಅದ್ರ ಮೇಲೆ ಕಬ್ಬಿಣದ್ದು, ಅದು ರಾಡಲ್ವ, ಅದು ಕಾಲು ನೋವು ಬಂತು. ಆಮೇಲೆಲ್ಲ ಗಂಡು ಮಕ್ಕಳು ಮಾಡಿದರು, ಜೆಂಟ್ಸ್ ಎಲ್ಲ ಸೇರ್ಕೊಂಡು ಮಾಡಿದ್ರು. ನಾವು ಮಾಡಲಿಲ್ಲ, ಸ್ವಲ್ಪ ಹೆಲ್ಪ್ ಮಾಡಿದ್ವಿ ಅಷ್ಟೇ. ಅಂದರೆ ಗಂಡು ಮಕ್ಳು ಯಾರೂ ಇಲ್ಲ ಅಂದ್ಕೊಂಡು, ಜಾಸ್ತಿ ಜನ ಇಲ್ಲ ಅಂತ ನಾವೇ ಮಾಡ್ತಾಯಿದ್ವಿ. ಆಮೇಲೆ ಇವ್ರು ಬಂದರು, ಅಣ್ಣವರು ಎಲ್ಲ ಮಾಡ್ತಾಯಿದ್ರು. ಬಿಟ್ಬಿಟ್ವಿ. ಇದ್ರ ಮೇಲೆ ನಾನು ಹತ್ಬಿಟ್ಟಿದ್ದೆ. ಅವಾಗ ಹತ್ಕೊಂಡು ಮಾಡ್ತಾಯಿದ್ದೆ. ಈಗ ಒಂದು ಹುಡುಗ ಬಂದ ಪಾಪ. ಬರ್ತಾರೆ. ಏನಂದರೆ ನಮ್ಮೂರಲ್ಲಿ ಇನ್ನೊಂದು ಕಾರ್ಯಕ್ರಮ ನಡೀತಾ ಇದೆ, ಅದರ ಸಿದ್ಧತೆಯೂ ನಡೀತಾ ಇದೆ. ಎರಡು ಒಟ್ಟೊಟ್ಟಿಗೆ ಆಗಿಬಿಟ್ಟಿದೆ. ಹಾಗಾಗಿ ಜನ ಇಲ್ಲಿ ಸೇರ್ತಾ ಇಲ್ಲ. ಸ್ವಲ್ಪ ಗೊತ್ತಿಲ್ಲ ನೋಡಿ. ಸಾಯಂಕಾಲ ಆದಮೇಲೆ ಲೈಟಿಂಗ್ಸ್ ಹೆಂಗೆ ಕಾಣ್ತಾ ಇದೆ ಅಂತ, ಡೆಕೋರೇಷನ್ ಹೆಂಗೆ ಕಾಣ್ತಿದೆ, ಮುಗಿತಾ ಬಂತು. ಡೆಕೋರೇಷನ್ ಮುಗಿತಾ ಬಂತು. ಹಾಗೆ ಅದ್ರ ಜೊತೆಗೆ ಲೈಟಿಂಗ್ಸು ಎಲ್ಲ ಆಗಿದೆ. ಸುಮಾರು ಸಿದ್ಧತೆ ನಡೀತಾ ಇದೆ. ಹೇಗೆ ಕಾಣ್ತಾಳೆ ತಾಯಿ ನೋಡಿ. ಅಂದರೆ ದೇವಿಗಿನ್ನೂ ಅಲಂಕಾರ ಮಾಡಿಲ್ಲ. ದೇವಿಗೆ ಅಲಂಕಾರ ಮಾಡೋದು ಭಟ್ರು ಮಾಡ್ತಾರಲ್ವ, ಅದು ಲೇಟಾಗಿ ಮಾಡ್ಕೊತಾರೆ, ಬೆಳಿಗ್ಗೆ ಮಾಡ್ಕೊತಾರೆ. ಅದೆಲ್ಲರಿಗೂ ಗೊತ್ತಿದ್ದ ವಿಷಯನೇ. ಯಾಕೆ ಇಲ್ಲಿ ಹೊರಗಡೆಯಿಂದ ಹೇಗೆ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಓಕೆ, ಬಾಯ್.